ಕೆಲವು ಬದುಕುಗಳು ಸೂರ್ಯನಂತೆ ಪ್ರಕಾಶಮಾನವಾದಿ ಪ್ರಾರಂಭವಾಗುತ್ತವೆ. ಸೀತಾಳ ಬದುಕು ಕೂಡ ಹಾಗೆಯೇ ಇತ್ತು. ತನ್ನ ಸಂಸಾರ, 2 ಮಕ್ಕಳು, ತನ್ನ ಅಕ್ಕನ ಕುಟುಂಬ ಎಲ್ಲವೂ ಅಚ್ಚುಕಟ್ಟಾಗಿತ್ತು. ಸೀತಾ, ಹೇಗಿದ್ದೀಯಾ? ಅಕ್ಕ, ಚೆನ್ನಾಗಿದ್ದೇನೆ. ಬನ್ನಿ ಬನ್ನಿ. ಆರ್ಯನ್, ಅಮ್ಮಮ್ಮನ ಬಳಿ ಬಾ. ಸೀತಾ, ನಾವು ವೈಷ್ಣೋದೇವಿ ಯಾತ್ರೆಗೆ ಹೋಗ್ತಿದ್ದೇವೆ. ಆರ್ಯನ್ನನ್ನು ನಿಮ್ಮ ಬಳಿ ಬಿಟ್ಟು ಹೋಗಬಹುದಾ? ಖಂಡಿತ ಬಿಟ್ಟು ಹೋಗಿ. ಮಕ್ಕಳಿಗೆ ಆಟಕ್ಕೆ ಸಂಗಾತಿ ಆದಂತೆ ಆಗುತ್ತದೆ. ಯೋಚನೆ ಮಾಡಬೇಡಿ, ನಾನಿದ್ದೇನೆ. ಲಕ್ಷ್ಮಿ ಮತ್ತು ಅಮಿತ್ ಆರ್ಯನ್ನನ್ನು ಸೀತಾಳಿಗೆ ಒಪ್ಪಿಸಿ ಹೊರಡುತ್ತಾರೆ. ಸೀತಾ, ಅಕ್ಕ, ಭಾವ. ಏನಾಯ್ತು ರಾಘವ್? ಬಸ್ ಅಪಘಾತ. ಯಾರೂ ಉಳಿದಿಲ್ಲ. ಸೀತಾಳ ಮನೆ. ಹಿರಿಯರು ಸೇರಿ ಆರ್ಯನ್ ಭವಿಷ್ಯದ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಅಕ್ಕನ ಅಗಲಿಕೆಯ ನೋವು ಮಾಸುವ ಮುನ್ನವೇ ಆರ್ಯನ್ ಭವಿಷ್ಯದ ಪ್ರಶ್ನೆ ಸೀತಾಳ ಎದುರು ನಿಂತಿತ್ತು. ಪ್ರತಿಯೊಬ್ಬರೂ ತಮ್ಮದೇ ಆದ ತರ್ಕಗಳನ್ನು ಮುಂದಿಡುತ್ತಿದ್ದರು. ನಮಗೆ ವಯಸ್ಸಾಗಿದೆ, ಮಗುವನ್ನು ಸಾಕಲಾಗುವುದಿಲ್ಲ. ಅನಾಥಾಶ್ರಮಕ್ಕೆ ಸೇರಿಸುವುದೇ ಉತ್ತಮ ದಾರಿ. ಪಾಪ ಸೀತಾಳಿಗೆ 2 ಮಕ್ಕಳಿದ್ದಾರೆ, ಅವರಿಗೆ ಕಷ್ಟ. ಸೀತಾ, ಅವ್ರು ಹೇಳೋದು ಸರಿ ಅನ್ಸುತ್ತೆ. ನಮ್ಗೆ ಜೀವನ ನಡೆಸೋದು ಕಷ್ಟ. ರಾಘವ್, ಏನ್ ಹೇಳ್ತಿದ್ದೀರಾ? ಇವನು ನನ್ನ ಅಕ್ಕನ ಮಗ. ಅನಾಥಾಶ್ರಮಕ್ಕೆ ಹೇಗೆ ಕಳುಹಿಸುವುದು? ಇವನು ಇಂದಿನಿಂದ ನನ್ನ ಮಗ. ನಾನೇ ಸಾಕುತ್ತೇನೆ, ನಾನೇ ದೊಡ್ಡವನನ್ನಾಗಿ ಮಾಡುತ್ತೇನೆ. ಸೀತಾ, ಇದು ನಿನ್ನದೇ ನಿರ್ಧಾರ. ಆದರೆ ಈ ನಿರ್ಧಾರದಿಂದ ಮುಂದೆ ಏನಾಗುತ್ತದೋ ನನಗಂತೂ ತಿಳಿಯದು. ಆ ದಿನ ಸೀತಾ ತನ್ನ ಹೃದಯದಿಂದ ಒಂದು ಪ್ರತಿಜ್ಞೆ ಮಾಡಿದಳು. ಆದರೆ ಆ ಪ್ರತಿಜ್ಞೆ ಅವಳ ಬದುಕಿನಲ್ಲಿ ಅದೆಷ್ಟು ನೋವನ್ನ ತರುತ್ತೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಕಾಲ ಕಳೆದಂತೆ ಮನೆಯಲ್ಲಿ ಅಸಮಾಧಾನ ಮೊಳಕೆಯೊಡೆಯಲಾರಂಭಿಸಿತು. ಸೀತಾ ಆರ್ಯನ್ಗೆ ತೋರುತ್ತಿದ್ದ ಹೆಚ್ಚಿನ ಕಾಳಜಿ ಸ್ವಂತ ಮಕ್ಕಳಿಗೆ ನೋವುಂಟು ಮಾಡುತ್ತಿತ್ತು. ಅಮ್ಮ, ಆರ್ಯನ್ಗೆ ಹೊಸ ಶೂ. ನಮಗೆ ಯಾವಾಗ್ಲೂ ಹಳೆಯ ಬಟ್ಟೆ, ಹಳೆಯ ಚಪ್ಪಲಿ. ಹೌದು ಅಮ್ಮ, ನಮ್ಗೆ ಬೇಕು ಅಂದ್ರೆ ಹಣವಿಲ್ಲ ಅಂತೀರಾ. ಆರ್ಯನ್ಗೆ ಅಂದ್ರೆ ಎಲ್ಲವೂ ಇದೆ. ಮಕ್ಕಳೇ, ಹಾಗೇನಿಲ್ಲ. ಇಲ್ಲ ಅಮ್ಮ, ನೀನು ಅವನನ್ ಮಾತ್ರ ಪ್ರೀತಿಸ್ತೀಯ. ನೀನು ನಮ್ಮಮ್ಮನಲ್ಲ. ಸ್ವಂತ ಮಕ್ಕಳ ದೂರು ಸೀತಾಳ ಹೃದಯವನ್ನು ಛಿದ್ರಗೊಳಿಸಿತ್ತು. ಆದರೆ ಅವಳ ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ. ಸಮಾಜ ಕೂಡ ಅವಳನ್ನು ದ್ವೇಷಿಸಲಾರಂಭಿಸಿತ್ತು. ನೋಡಿದ್ರಾ, ತನ್ನ ಸ್ವಂತ ಮಕ್ಕಳನ್ನು ಬೀದಿಗೆ ಹಾಕಿ ಸತ್ತವರ ಮಗನನ್ನು ಸಾಕುತ್ತಿದ್ದಾಳೆ. ಏನೋ ಸ್ವಾರ್ಥ ಇರ್ಬೇಕು. ಹೌದು, ಅಮ್ಮನೇ ಇಷ್ಟು ಪಕ್ಷಪಾತ ಮಾಡಿದ್ರೆ ಆ ಮಕ್ಕಳು ಹೇಗೆ ಬೆಳೆಯಬೇಕು? ನಿನ್ನಿಂದ ನನ್ನ ಮಕ್ಕಳೇ ನನ್ನಿಂದ ದೂರವಾಗ್ತಿದ್ದಾರೆ. ಈ ಆರ್ಯನ್ ನಮಗೆ ಶಾಪವಾಗಿದ್ದಾನೆ. ದಯವಿಟ್ಟು ಹಾಗೆ ಹೇಳಬೇಡಿ ರಾಘವ್. ಅವನು ನಿರ್ದೋಷಿ. ನಾನು ಈ ಮನೆಯಲ್ಲಿರಲು ಇಷ್ಟಪಡುವುದಿಲ್ಲ. ರಾತ್ರಿಯ ಸಮಯ. ಹಳೆಯ ಮನೆ. ಹೊರಗೆ ಮಳೆಯಾಗುತ್ತಿದೆ. ಮನೆಯ ಒಂದು ಮೂಲೆಯಲ್ಲಿ ಸೀತಾ ಸುಸ್ತಾಗಿ ಕುಳಿತಿದ್ದಾಳೆ. ಅವಳ ಕೈಗಳು ಕೆಲಸ ಮಾಡಿ ಕಪ್ಪಾಗಿವೆ. ರಾಘವ್ ಮತ್ತು ಸ್ವಂತ ಮಕ್ಕಳು ಅಮ್ಮನ ಮೇಲೆ ಮುನಿಸಿಕೊಂಡು ಇನ್ನೊಂದು ಕೋಣೆಯಲ್ಲಿ ಮಲಗಿದ್ದಾರೆ.
ಆರ್ಯನ್ ಮೌನವಾಗಿ ಅಮ್ಮನ ಕಷ್ಟವನ್ನು ಗಮನಿಸುತ್ತಿದ್ದಾನೆ. ಮೌನಕ್ಕೆ ಭಾಷೆಯಿಲ್ಲ ಎನ್ನುತ್ತಾರೆ, ಆದರೆ ಆ ದಿನ ಸೀತಾಳ ಮೌನ ಆರ್ಯನ್ನ ಆತ್ಮವನ್ನೇ ಜಾಗೃತಗೊಳಿಸಿತ್ತು. ಚಿಕ್ಕಮ್ಮ, ಯಾಕೆ ಇಷ್ಟೊಂದು ಕಷ್ಟಪಡ್ತೀಯ? ನನಗಾಗಿ ಅಪ್ಪ ಮತ್ತು ಅಕ್ಕ ತಮ್ಮನ ಪ್ರೀತಿಯನ್ನೇ ಕಳೆದುಕೊಂಡೆ ಅಲ್ವಾ? ಅಯ್ಯೋ ಹುಚ್ಚು ಮಗನೆ, ಹಾಗೇನಿಲ್ಲ. ನೀನು ಚೆನ್ನಾಗಿ ಓದಿ ಒಂದು ದೊಡ್ಡ ಅಧಿಕಾರಿಯಾದ್ರೆ ನನ್ನ ಈ ಎಲ್ಲ ನೋವುಗಳು ಮಾಯವಾಗ್ಬಿಡ್ತವೆ. ನೀನು ನನ್ನ ಅಕ್ಕನ ಆಸ್ತಿ ಮಾತ್ರ ಅಲ್ಲ, ನನ್ನ ನಂಬಿಕೆ ಕೂಡ. ಇಂದಿನಿಂದ ನನ್ನ ನಿದ್ರೆ, ನನ್ನ ಆಟ ಎಲ್ಲವೂ ನಿನ್ನ ಈ ಕಣ್ಣೀರಿಗೆ ಬೆಲೆ ತರಲಿಕ್ಕಾಗಿಯೇ ಮೀಸಲು. ಒಂದು ದಿನ ನಾನು ನಿನ್ನ ಹೆಮ್ಮೆಯ ಮಗನಾಗಿ ನಿಲ್ಲುತ್ತೇನೆ ಚಿಕ್ಕಮ್ಮ. ನಿನ್ನ ಮೇಲೆ ಕಲ್ಲು ಎಸೆದ ಈ ಸಮಾಜವೇ ನಿನಗೆ ಸಲ್ಯೂಟ್ ಹೊಡೆಯುವಂತೆ ಮಾಡುತ್ತೇನೆ. ಆರ್ಯನ್ನ ಕನಸು ನನಸಾಗುವತ್ತ ಮೊದಲ ಹೆಜ್ಜೆ ಇಟ್ಟ. ಆದರೆ ಸೀತಾಳ ಬದುಕಿನಲ್ಲಿ ಇನ್ನೊಂದು ಬಿರುಗಾಳಿ ಅಪ್ಪಳಿಸುವುದು ನಿಶ್ಚಿತವಾಗಿತ್ತು. ಸೀತಾ, ನಿಮ್ಮ ವರದಿಯಲ್ಲಿ ಕ್ಯಾನ್ಸರ್ 3ನೇ ಹಂತದಲ್ಲಿರುವುದು ದೃಢಪಟ್ಟಿದೆ. ಈಗಲೇ ಚಿಕಿತ್ಸೆ ಪ್ರಾರಂಭಿಸಬೇಕು. ಚಿಕಿತ್ಸೆಗೆ ಎಷ್ಟು ಹಣ ಬೇಕಾಗ್ತು ರೀ ಡಾಕ್ಟರ್? ತುಂಬಾ ಬೇಕಾಗ್ತದೆ. 2 to 3 lakhs. ಮನೆ ಮಾರಿದ್ರೆ ಆರ್ಯನ್ ಭವಿಷ್ಯ ಹಾಳಾಗ್ತದೆ. ನನ್ ಮಕ್ಳಿಗೂ ಸೂರಿಲ್ಲದಂತಾಗ್ತದೆ. ಸೀತಾಳ ಮುಖದಲ್ಲಿ ನೋವು ಮತ್ತು ದೃಢ ಸಂಕಲ್ಪ. ಮನೆ ಮಾರಾಟದ ಫಲಕವನ್ನು ಕಾವ್ಯ ಮತ್ತು ಕಿರಣ್ ಕೋಪದಿಂದ ಕಿತ್ತು ಹಾಕುತ್ತಾರೆ. ಸೀತಾ ನೋವಿನಿಂದ ಅವರನ್ನು ನೋಡುತ್ತಾಳೆ. ರಾಘವ್ ಮೌನವಾಗಿ ಕುಳಿತಿದ್ದಾನೆ. ಅಮ್ಮ, ನಮಗೂ ಇರಲು ಸೂರಿಲ್ಲದಂತೆ ಮಾಡಿದೆ. ಇದ್ಯಾಕೆ? ನನಗೂ ಅರ್ಥವಾಗುತ್ತಿಲ್ಲ ಸೀತಾ, ಇದ್ಯಾಕೆ ಹೀಗೆ ಮಾಡಿದೆ? ನನ್ನನ್ನು ಕ್ಷಮಿಸಿ ಮಕ್ಳೇ. ಸೀತಾ ಸೈಲೆಂಟ್ ಆಗಿ ಮನೆ ಮಾರಾಟ ಮಾಡಿ ಆರ್ಯನ್ ತರಬೇತಿಗೆ ಹಣ ಕಳುಹಿಸುತ್ತಾಳೆ. ತನ್ನ ಆರೋಗ್ಯ ಹದಗೆಡುತ್ತಿದ್ದರೂ ಯಾರಿಗೂ ಹೇಳುವುದಿಲ್ಲ. ಅವಳ ಮುಖ ಕಾಂತಿ ಕಳೆದುಕೊಳ್ಳುತ್ತದೆ. ಅವಳು ಹಾಸಿಗೆ ಹಿಡಿಯುತ್ತಾಳೆ. ಒಂದು ಸಣ್ಣ ಗುಡಿಸಲಿನಲ್ಲಿ ಕಂಡ ಕನಸು ಇಂದು ಇಡೀ ಹಳ್ಳಿಯ ಹೆಮ್ಮೆಯಾಗುವ ಕಾಲ ಹತ್ತಿರವಿತ್ತು. ಆದರೆ ಸೀತಾ ಈ ಸಂಭ್ರಮದ ಹಿಂದೆ ಒಂದು ದೊಡ್ಡ ಬೆಲೆಯನ್ನು ತೆರುತ್ತಿದ್ದಾಳೆ ಎಂಬುದು ಆರ್ಯನ್ಗೆ ಇನ್ನೂ ತಿಳಿದಿರಲಿಲ್ಲ. ಅಮ್ಮ, ನಾನ್ ಬಂದೆ ಅಮ್ಮ. ನಿನ್ನ ಕನಸು ನನಸಾಗಿದೆ ಅಮ್ಮ. ಆರ್ಯನ್, ನೀನು ನಿನ್ನ ಯೂನಿಫಾರ್ಮ್ ಧರಿಸಿದ್ದು ನೋಡಿ ನನಗೆ ಖುಷಿಯಾಗಿದೆ. ಇದನ್ನು ಓದು. ನನ್ನ ಮಕ್ಕಳಿಗೆ ಇದನ್ನು ಕೊಡು. ನನ್ನ ಮಕ್ಕಳಾದ ಕಾವ್ಯ ಮತ್ತು ಕಿರಣ್, ನಿಮ್ಮ ಅಮ್ಮ ನಿಮ್ಮನ್ನು ದ್ವೇಷಿಸಲಿಲ್ಲ. ಆರ್ಯನ್ ಒಬ್ಬ ಪೊಲೀಸ್ ಅಧಿಕಾರಿಯಾದರೆ ನಿಮ್ಮೆಲ್ಲರ ಬಡತನ ನಿವಾರಿಸಬಹುದು ಎಂಬ ನಂಬಿಕೆ ನನಗಿತ್ತು. ನಾನು ಉಳಿಸಿದ ಪ್ರತಿ ಪೈಸೆ ಈಗ ಆರ್ಯನ್ ಮೂಲಕ ನಿಮಗೆ ಸಿಗುತ್ತದೆ. ನಿಮ್ಮ ಮನೆ ಮಾರಿದ್ದಕ್ಕೆ ಕ್ಷಮಿಸಿ. ಈ ಲಾಕರ್ ಕೀನಲ್ಲಿ ನಾನು ನಿಮಗೆ ಆಸ್ತಿ ಮಾಡಿದ್ದೇನೆ. ಆರ್ಯನ್, ಈ ನಿನ್ನ ತಂಗಿ ಮತ್ತು ತಮ್ಮನನ್ನು ನೀನೇ ನೋಡಿಕೊಳ್ಳಬೇಕು. ಕಾವ್ಯ, ಕಿರಣ್ ಮತ್ತು ರಾಘವ್ ಪತ್ರ ಓದಿ ಆಘಾತಕ್ಕೊಳಗಾಗುತ್ತಾರೆ. ಅವರ ಕಣ್ಣಲ್ಲಿ ಅಮ್ಮನ ಮೇಲಿನ ದ್ವೇಷ ಕರಗಿ ಅಪಾರ ಪ್ರೀತಿ ಮೂಡುತ್ತದೆ. ಅಮ್ಮ, ನಮ್ಮನ್ನು ಕ್ಷಮಿಸು ಅಮ್ಮ. ಸೀತಾ, ನೀನು ಎಷ್ಟು ದೊಡ್ಡ ತ್ಯಾಗ ಮಾಡಿದೆ. ಅಮ್ಮ, ನೀನು ಜನ್ಮ ನೀಡದಿದ್ದರೂ ನೀನು ನನ್ನ ತಾಯಿ. ನಿನ್ನ ಈ ಮಗ ನಿನಗೆ ಶಾಶ್ವತವಾಗಿ ಋಣಿಯಾಗಿರುತ್ತಾನೆ. ರಕ್ತದ ಸಂಬಂಧಕ್ಕಿಂತಲೂ ಮಿಗಿಲಾದ ಬಂಧ ಪ್ರೀತಿ ಮತ್ತು ತ್ಯಾಗದಿಂದ ಹುಟ್ಟುತ್ತದೆ. ಸೀತಾ ಸತ್ತರೂ ಅವಳ ಪ್ರೀತಿ ಮತ್ತು ತ್ಯಾಗ ಆ ಮನೆಯಲ್ಲಿ ಶಾಶ್ವತವಾಗಿ ಉಳಿಯಿತು. ಇದು ರಕ್ತವಲ್ಲದ ಬಂಧದ ಕಥೆ, ಶುದ್ಧ ಪ್ರೀತಿಯ ಅನಾವರಣ.